ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ನೇರವಾಗಿ ಭಾಗಿಯಾಗಿರುವಂಥದ್ದು. ಇದೀಗ ಏನು ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಂದರೆ ವಿಜಯನಗರದ ACP ನೇತೃತ್ವದಲ್ಲಿ ಕಾಮಾಕ್ಷಿಪಾಳ್ಯದ ಪೊಲೀಸರ ತಂಡ ಮೈಸೂರಿಂದ ನಟ ದರ್ಶನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಅರೆಸ್ಟ್ ಮಾಡಿ ಕರೆತಂದಿರುವಂಥದ್ದು. ಇಷ್ಟಕ್ಕೂ ಈ ಶವ ದೊರೆತಿದ್ದಲ್ಲಿ ನಟ ದರ್ಶನ್ನ ಹೇಗೆ ಅರೆಸ್ಟ್ ಮಾಡಿದರು, ಈ ಎಲ್ಲದರ ಕುರಿತು ನಾನು ನಿಮಗೆ ಇವತ್ತು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ. ಕೇಳ್ಪಟ್ಟೆ ಸಾವಿರಾರು ಜನ ಅಭಿಮಾನಿಗಳು ವಿಮರ್ಶಿಸಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತುಕಡಿಯನ್ನು ಕೂಡ ಆಯ್ಕೆ ಮಾಡಿದ್ದು ಬಲಭಾಗದಲ್ಲಿ ಸೇರ್ತಿದೆ. ಇಲ್ಲಿ ಸಾವಿರಾರು ಜನ ಹೆಚ್ಚಿನ ಅಭಿಮಾನಿಗಳು ಎಷ್ಟು ಜನ ಅಭಿಮಾನಿಗಳು ಕಾಮಾಕ್ಷಿಪಾಳ್ಯ ಸ್ಟೇಷನ್ ಬರ್ತಾ ಇದೆ ಮಾಡಿ. ಓಕೆ ನೋಡಿ, ಟೋಟಲಿ ಕಾಮಾಕ್ಷಿಪಾಳ್ಯ ಈ ರಸ್ತೆಯಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದಕ್ಕೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ತುಮ್ಮನಹಳ್ಳಿ ಬ್ರಿಡ್ಜ್ ಬರುತ್ತೆ, ಅಲ್ಲಿ ರಾಜಕಾಲುವೆ ಕೂಡ ಬರುತ್ತೆ, ಅಲ್ಲಿ ಸತ್ವ ಅಪಾರ್ಟ್ಮೆಂಟ್ ಇದೆ. ಸತ್ವ ಅಪಾರ್ಟ್ಮೆಂಟ್ ಮುಂಭಾಗನೇ ಒಂದು ರಾಜಕಾಲುವೆ ಬಳಿ ಸ್ವಾಮಿಯನ್ನು, ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಬೀದಿ ಹೆಣವನ್ನಾಗಿ ಮಾಡಿರ್ತಾರೆ. ಇದೇ ತುಮ್ಮನಹಳ್ಳಿ ರಾಜಕಾಲುವೆ, ಇದು ತುಮ್ಮನಹಳ್ಳಿ ಸರ್ಕಲ್. ಇದು ಈ ಕಡೆ ಬ್ರಿಡ್ಜು ಪ್ಯಾನ್ ಮಾಡೋಣ. ಇದು ತುಮ್ಮನಹಳ್ಳಿ ಸರ್ಕಲ್. ಇದು ಸೊ ಇದೇ ಸುಂಕದಕಟ್ಟೆ ಮತ್ತು ಯಶವಂತಪುರಂ ಜಾಲಹಳ್ಳಿಗೆ ಹೋಗುವಂಥ 4 ಭಾಗಗಳಿಗೆ ಹೋಗುವಂಥ ರಸ್ತೆ ಇದು. ಆ್ಯಕ್ಚುಲಿ ಇಲ್ಲಿಂದ ಸ್ವಲ್ಪ ಎಡಕ್ಕೆ ಟರ್ನ್ ಆಗಿ ಹೀಗೆ ಮುಂದೆ ಹೋದರೆ ಸತ್ವ ಅಪಾರ್ಟ್ಮೆಂಟ್ಸ್ ಇದೆ. ಸತ್ವ ಅಪಾರ್ಟ್ಮೆಂಟ್ಸ್ ಬಳಿ ಬೀದಿ ಹೆಣವಾಗಿ ಈತ ಬಿದ್ದಿರ್ತಾನೆ. ರೇಣುಕಾಸ್ವಾಮಿ ಎಂಬ ಯುವಕ. ಈ ಕಡೆ ಪ್ಯಾನ್ ಮಾಡಿ. ಇದು ಸತ್ವ ಅಪಾರ್ಟ್ಮೆಂಟ್ಸ್. ಇದು ಇದು ರಾಜಕಾಲುವೆ.
ಅನುಗ್ರಹ ಸತ್ವ ಅಪಾರ್ಟ್ಮೆಂಟ್. ಲೆಫ್ಟ್ ಪ್ಯಾನ್ ಮಾಡ್ತೀವಿ ಹಂಗೆ ಮಾಡಿ. ಹೀಗೆ ಮೊನ್ನೆನೂ ಬಾಡಿ ಬಿದ್ದಿತ್ತು. ಮೊನ್ನೆ ಬೆಳಗ್ಗೆ 6:30 ನಾವು 6:30 ಡೆಲಿವರಿ ನೋಡಿದ್ರೆ ನಾವು ಡೆಲಿವರಿ ಕೊಡೋಕೆ ಹೋಗ್ತೀವಲ್ಲ, ಡೈಲಿ ಈ ರೋಡಲ್ಲಿ ನಾವು ಡೈಲಿ ರೋಡಲ್ಲಿ ಓಡಾಡ್ತೀವಿ. ಯಾವ ಸ್ಥಿತಿನಲ್ಲಿತ್ತು? ಈ ಥರ ಪೋಷಣೆ ಬಿದ್ದಿತ್ತು. ನಾಯಿ ಎಲ್ಲ ತಿಂದ್ಬಿಡ್ತು. ನಾ ಎಲ್ಲ ತಿಂದಿದ್ದು, ನಾಯಿ ಕಿವಿ ಎಲ್ಲ ತಿಂದ್ಬಿಡ್ತು. ಕಿವಿಯೆಲ್ಲ ತಿಂದಿದ್ದು. ಕಿವಿ ಯಾವ ಎಕ್ಸಾಕ್ಟ್ ಆಪೋಸಿಷನಲ್ಲೇ ಬಿದ್ದಿತ್ತು? ಈ ಪೋಷಣೆ ಬಿದ್ದಿತ್ತು. ಮುಖ ಎಲ್ಲ ಹೇಗಾಗಿತ್ತು? ಅದೇ ನಾಯಿ ತಿಂದ್ಬಿಡ್ತು ಫುಲ್ಲು. ನಾಯಿ ತಿಂದ್ಬಿಡ್ತು. ಬಟ್ ನಾವು ಈ ಥರ ಅಂತ ಅಂದ್ಕೊಂಡಿದ್ವಿ. ಏನು ಅನ್ಸುತ್ತೆ ದರ್ಶನ್ ಈ ಕೊಲೆನಲ್ಲಿ ಆರೋಪಿ ಆಗಿದೆ? ಅದೇ ನಮಗೂ ಆಶ್ಚರ್ಯ ಆಗ್ತೈತೆ. ನಾವ್ಯಾರೋ ಡ್ರಿಂಕ್ಸ್ ಮಾಡಿ ಬಿದ್ದವರು ಅಂದ್ಕೊಂಡು ನಾವು ಅಂದ್ಕೊಂಡು ಓಡಾಡ್ತಿದ್ದೋ ಇಲ್ಲಿ. ಈ ಥರ ನಾವು ಶಾಕ್, ಸೀರಿಯಸ್ ಆಗಿ ಶಾಕ್ ಆಗ್ತೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಡೈಲಿ ಇದೇ ರಸ್ತೆಯಲ್ಲಿ ಓಡಾಡುವಂಥ ದಾರಿ ಹೋಗುವಂಥವ್ರು ಹೇಳಿರುವಂಥ ಮಾತು ಅಂದರೆ ಇದೇ ಜಾಗದಲ್ಲಿ ಡೈಲಿ ಇವರು ಓಡಾಡ್ತಾ ಇರ್ತಾರೆ. ಸೊ ಇಲ್ಲಿ ಶವವಾಗಿ ಈ ಒಂದು ಏನು ಅವನು ಸ್ವಾಮಿ ರೇಣುಕಾ ಸ್ವಾಮಿ ಶವವಾಗಿ ಪತ್ತೆ ಆಗಿರ್ತಾನೆ. ನಾಯಿಗಳು ಕಿತ್ತು ತಿಂತಾ ಇರುತ್ತೆ. ನಾವಿರುವಂಥ ಈ ಸ್ಥಳ ಇದೆಯಲ್ಲ, ಇದೇ ಸ್ಥಳದಲ್ಲಿ ಏನು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ಸಿನ ಸೆಕ್ಯೂರಿಟಿ ಅವರು ನೋಡಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಆಗ ಪೊಲೀಸರು ಅಲರ್ಟ್ ಆಗ್ತಾರೆ. ಒಂದೊಂದೇ ವಿಷಯವನ್ನು ಕೆದಕ್ತಾ ಹೋದಂತೆ ಅಲ್ಲಿ ದೊಡ್ಡ ರಹಸ್ಯ ಬಯಲಾಗ್ತಾ ಹೋಗುತ್ತೆ. ನಟ ದರ್ಶನ್ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿರುವಂಥ ಅಚ್ಚರಿ ವಿಷಯ ಪೊಲೀಸರಿಗೆ ತಿಳಿಯುತ್ತೆ. ನಿಜಕ್ಕೂ ಪೊಲೀಸರು ಕೂಡ ಶಾಕ್ ಆಗ್ತಾರೆ. ಆಗ ವಿಜಯನಗರದ ACP ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ರಚನೆ ಮಾಡ್ತಾರೆ. ದರ್ಶನ್ ಇವತ್ತು ಅರೆಸ್ಟ್ ಆಗಿರುವಂಥದ್ದು ಅಂದರೆ ಮೈಸೂರಿನ ಒಂದು ಹೋಟೆಲ್ನಲ್ಲಿ ಇರ್ತಾರೆ. ಸೊ ಆಗ ದರ್ಶನ್ನ ಅರೆಸ್ಟ್ ಮಾಡಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಹೆಚ್ಚಿನ ವಿಚಾರಣೆಗಾಗಿ ಇದೀಗ ಬಂಧನ ಮಾಡಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ನಿಜಕ್ಕೂ ಭಾನುವಾರ ಬೆಳಗ್ಗೆ ಏನು ಸುಮಾರು 8ರಿಂದ 9 ಗಂಟೆ ಸಮಯ ಅನಿಸುತ್ತೆ. ಸೊ ಆಗ ನೋಡಿದಂಥ ಇಲ್ಲಿನ ದಾರಿ ಹೋಗೋರು ನೋಡಿದಾಗ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೋಗಿ ಠಾಣೆಗೆ ಇನ್ಫಾರ್ಮ್ ಮಾಡಿರುವಂಥದ್ದು. ಸೊ ನಿಜಕ್ಕೂ ದರ್ಶನ್ ಈ ರೀತಿ ಕೇವಲ ಯಾವುದೋ ಒಂದು ಹೆಣ್ಣಿಗೆ ಒಂದು ಸಂದೇಶ, ಒಂದು ಮೆಸೇಜ್ ಮಾಡಿದ್ರು ಏನು ಅಶ್ಲೀಲವಾಗಿ ಎನ್ನುವಂಥ ಕಾರಣಕ್ಕೆ ದರ್ಶನ್ ಮತ್ತು ಅವರ ಸಂಗಡಿಗರು ಇಂತಹ ಒಂದು ನೀಚ ಕೃತ್ಯವನ್ನು ಎಸಗ್ತಾರೆ ಅಂದರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಯಾರೇ ಅಪರಾಧಿಯಾಗಿರಲಿ, ಯಾರೇ ಕೊಲೆಗಡಕರಾಗಿರಲಿ, ಆ ಹುಡುಗನ್ನ ಕರ್ಕೊಂಡ್ಬಂದು ಯಾವ ರೀತಿ ಹಿಂಸೆ ಕೊಟ್ಟು ಸಾಯಿಸ್ತಾರೆ ಅಂದರೆ ನಿಜಕ್ಕೂ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಒಂದು ಶೆಡ್ಡಲ್ಲಿ, ಒಂದು ಗೋಡನಲ್ಲಿ ಅವನಿಗೆ ಹೀನಾಮಾನವಾಗಿ ತುಳಿದು ಆತನನ್ನು ಬೂಟ್ ಕಾಲಿನಿಂದ ಒದ್ದು ಎಲ್ಲರೂ ಕೂಡ ಎಣ್ಣೆ ಇಟ್ಟಲ್ಲಿರ್ತಾರೆ. ಶನಿವಾರನೇ ಅವ್ರ ಮನೆಯವರು ಮಗ ನಾಪತ್ತೆ ಆಗಿದ್ದಾನೆ ಅಂತೇಳಿ ದೂರನ್ನು ಕೊಟ್ಟಿರ್ತಾರೆ. ಆದರೆ ಭಾನುವಾರ ಬೆಳಗ್ಗೆ ಈ ರೀತಿ ಬೀದಿ ಹೆಣವಾಗಿ ಬಿದ್ದಿರ್ತಾನೆ. ನೀವು ನೋಡ್ತಾ ಇರುವಂಥ ಇದೇ ಸ್ಥಳದಲ್ಲಿ ಆತ ಬೀದಿ ಹೆಣವಾಗಿ ಶವವಾಗಿ ದೊರಕಿರ್ತಾನೆ. ನಾಯಿಗಳು ಕಿತ್ತು ತಿಂತಾ ಇರುತ್ತೆ. ಸೊ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಡಿ ಬಾಸ್ ಆಗಲಿ ಅಥವಾ ಇನ್ಯಾವನೇ ಆಗಲಿ, ಯಾವ ಬಾಸೇ ಆಗಲಿ, ಕಾನೂನಿನ ಮುಂದೆ ಅವರೆಲ್ಲರೂ ಕೂಡ ಕುನ್ನಿ ಅಂತ ಹೇಳ್ಬೋದು. ಇಂಥವ್ರಿಗೆ ಕಾನೂನು ಯಾವ ರೀತಿಯ ಉಗ್ರ ಶಿಕ್ಷೆ ಮಾಡಬೇಕೋ, ಯಾವ ರೀತಿಯ ಟ್ರೀಟ್ಮೆಂಟ್ ನೀಡಬೇಕೋ ಅದನ್ನು ಖಂಡಿತವಾಗ್ಲೂ ನೀಡುತ್ತೆ. ಗುರುಗಳೇ, ದರ್ಶನ್ ಯಾವತ್ತೂ ಅವನು ಅನ್ನದಾತ ಸುಖಿ ಭವ. ಇಲ್ಲಿ ಮೈಸೂರಲ್ಲಿ ಅವರಪ್ಪ ಇದನ್ನು ಅಂಬರೀಷು ಎಲ್ಲರೂ ಇದ್ದಿತ್ರಲ್ಲ, ಕುದುರೆ ಅವನು ಎಲ್ಲ ಊರಿನಿಂದನೂ ಒಳ್ಳೆ ಕೆಲಸ ಮಾಡವನೆ. ಕೆಟ್ಟ ಕೆಲಸ ಯಾವುದೂ ಮಾಡಿಲ್ಲ. ಮಾಡಿದರೆ ಅವನು ಹೆಂಡ್ರ ಅವಾಗಲೇ ಏನೋ ಕಂಪ್ಲೇಂಟ್ ಕೊಟ್ಟಿದ್ಲು, ಅದು ಬಿಡಿ, ಅದು ಯಾವುದೋ ಬೇವರ್ಸಿ ಕೆಲಸ ಅದು ಅಲ್ಲವ್ರ. ನಾನು ಡೈರೆಕ್ಟಾಗಿ ಹೇಳ್ದೆ, ಅವನು ಕೆಟ್ಟ ಕೆಲಸ ಯಾವುದೂ ಮಾಡಲ್ಲ, ಮಾಡೋಕ್ಕೂ ಹೋಗಲ್ಲ. ಇನ್ನು ಕಷ್ಟ ಸುಖ ಹಾಚ್ಕೊತಾನೆ. ಯಾರು ಆಗಲ್ಲ. ನನಗೆ ಒಬ್ಬರಾಗೋದು ಯಾರು ಗೊತ್ತರ ಗುರುಗಳೇ? ರವಿಚಂದ್ರನು. ಆ ಥರ ಅನಿಸಲ್ಲ ಸರ್ ಅವ್ರು ಮಾಡೋರೆ ಅಂತ. ಅವ್ರು ಮಾಡಿದ್ದಾರೆ ಅಂತ ಅದು ನಂಬಕ್ಕೆ ಆಗ್ತಾ ಇಲ್ಲ. ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಗೊತ್ತಾಗಬೇಕು. ನಮಗೆ ಶಾಕ್ ಆಯಿತು. ಅವ್ರು ಈ ಥರ ಮಾಡಲ್ವಲ್ಲ, ಅಷ್ಟೇ ಸರ್. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ನಮಗೂ ಗೊತ್ತಿಲ್ಲ. ದರ್ಶನ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವರು ಜನಗಳ ಪ್ರತಿನಿಧಿ. ಅವ್ರು ಮಾಡಿರೋಂಬುದು ನಂಬಿಕೆ ಇಲ್ಲ ನಮಗೆ. ಅದೇನು ಮೇಲಧಿಕಾರಿಗಳು ಅದೇನು ಮಾಡಿದರೆ ಮೇಲಧಿಕಾರಿಗಳು ಏನು ಶಿಕ್ಷೆ ಕೊಡ್ತಾರೋ ಅದು ಪ್ರತಿಯೊಬ್ಬರು ಭಾಗಿಯಾಗಲೇಬೇಕು.
ಈ ಥರ ನ್ಯೂಸ್ ಕೇಳಿ ಏನು ಅನಿಸ್ತು ನಿಮಗೆ ದರ್ಶನ್? ನಮಗೂ ಬೇಜಾರಾಯಿತು. ಈ ಥರ ನ್ಯೂಸ್ ಕೇಳಿ ಆ ಥರ ಮಾಡಲ್ಲ ಅನ್ಸೈತೆ ನಮಗೆ. 100% ಮಾಡಿರಲ್ಲ. ಏನೋ ಆ ಥರ ಬೆಳಿತಾರೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಏನೋ ಕಿತಾಪತಿ ಹಾಕಿರ್ಬೋದು. ಸರ್ ಅಣ್ಣವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಏನೂ ಅನಿಸಲ್ಲ, ಏನೂ ಆಗ್ತಾಯಿಲ್ಲ, ಮಾತಾಡೋಕೆ ಆಗ್ತಿಲ್ಲ. ಇಲ್ಲ ಅಣ್ಣವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಏನು ಅನಿಸ್ತು ಸುದ್ದಿ ಕೇಳ್ತಾ ಇದ್ದಂಗೆ ನಿಮಗೆ? ಬೇಜಾರಾಯಿತು, ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ. ಮಾಡಿದ್ದಾರೆ ಅನ್ಸುತ್ತಾ ಅಥವಾ ಇಲ್ಲ ಸರ್, ಮಾಡಿಲ್ಲ. ಜನಗಳು ಏನು ಬೇಕಾದ್ರೂ ಮಾತಾಡ್ತಾರೆ. ನಾವು ಎರಡು ಕಣದ್ದು ಏನು ಹೇಳೋಣ, ಮಾಡಿದರೆ ಕ್ರಮ ಐತೆ, ಶಿಕ್ಷೆ ಅನುಭವಿಸ್ತಾರೆ ಸರ್.